ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಮಿಲೆಟ್ ಲಡ್ಡು ಮಿಶ್ರಣದಿಂದ ಯಾವ ರೀತಿಯಾಗಿ ಸಿಂಪಲ್ ಆಗಿ ಲಡ್ಡು ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಈ ಒಂದು ಮಿಲೆಟ್ ಲಡ್ಡು ಮಿಶ್ರಣವನ್ನು ಗರ್ಭಿಣಿಯರು, ಬಾಣಂತಿಯರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆ ಅಂಗನವಾಡಿ ಸಹಾಯಕರು ಮತ್ತು ಕಿಶೋರಿಯರಿಗೆ ಮನೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಕೊಡ್ತಾರೆ. ಈ ಒಂದು ಮಿಲೆಟ್ ಲಡ್ಡು ಮಿಶ್ರಣವನ್ನು ಅಂಗನವಾಡಿಯಲ್ಲಿ ಉಚಿತವಾಗಿ ಕೊಡ್ತಾರೆ. ತುಂಬಾ ಚೆನ್ನಾಗಿರುವಂಥ ಒಂದು ಪೌಷ್ಟಿಕ ಆಹಾರ ಅಂತೇಳಿ ಹೇಳ್ಬೋದು. ನೀವಿಲ್ಲಿ ಪ್ಯಾಕೆಟ್ ಹಿಂದ್ಗಡೆ ನೋಡ್ಬೋದು. ಈ ಒಂದು ಪ್ಯಾಕೆಟನ್ನು ಯಾರಿಗೆ ಕೊಡ್ತಾರೆ ಅಂತೇಳಿ ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಪುಷ್ಟಿ ಪೌಡರನ್ನು ಯಾವ ರೀತಿಯಾಗಿ ಬಳಸಬೇಕು ಅಂತೇಳಿ ಕೊಟ್ಟಿದ್ದಾರೆ. ಸಿಂಪಲ್ಲಾಗಿ ಇದನ್ನು ಲಡ್ಡು ಮಾಡ್ಬೋದು. ಹಾಗೆ ಇದರಲ್ಲಿ ಯಾವುದೆಲ್ಲ ಪದಾರ್ಥವನ್ನು ಉಪಯೋಗಿಸಿದ್ದಾರೆ ಅಂತೇಳಿ ಕೊಟ್ಟಿದ್ದಾರೆ. ಹಾಗೆ ಎಷ್ಟೆಲ್ಲ ಪೌಷ್ಟಿಕಾಂಶದ ಮಾಹಿತಿ ಇದೆ ಅಂತೇಳಿ ಕೂಡ ಡೀಟೇಲಾಗಿ ಕೊಟ್ಟಿದ್ದಾರೆ. ಹಾಗೆ ಈ ಪ್ಯಾಕೆಟನ್ನು ಯಾವ ರೀತಿಯಾಗಿ ಇಟ್ಕೊಳ್ಬೇಕು ಅಂತೇಳಿ ಕೊಟ್ಟಿದ್ದಾರೆ. ಇವಾಗ ನಾನಿಲ್ಲಿ ಪುಷ್ಟಿ ಪೌಡರನ್ನ ಸ್ವಲ್ಪ ತೆಗೆದುಕೊಂಡಿದ್ದೀನಿ. ಇದರಲ್ಲಿ ನೋಡ್ಬೋದು, ನೀವಿಲ್ಲಿ ಉಂಡೆ ಉಂಡೆ ಚಿಕ್ಕ ಚಿಕ್ಕ ಬೆಲ್ಲ ಕೂಡ ಇದೆ. ಇದರಲ್ಲಿ ಬೆಲ್ಲ ಇರೋದ್ರಿಂದ ನಾನಿಲ್ಲಿ ಬೆಲ್ಲವನ್ನು ಹಾಕ್ತಾ ಇಲ್ಲ. ನಿಮಗೆ ಸ್ವಲ್ಪ ಜಾಸ್ತಿ ಬೆಲ್ಲ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬೆಲ್ಲವನ್ನು ಕೂಡ ಹಾಕ್ಕೊಳ್ಬೋದು. ಇವಾಗ ನಾನು ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ. ನೀವು ಬಿಸಿ ನೀರಿಗೆ ಬದಲಾಗಿ ಸ್ವಲ್ಪ ಕಾಯಿಸಿದ ಹಾಲನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೀರನ್ನು ಒಂದೇ ಸರಿ ಜಾಸ್ತಿಯಾಗಿ ಹಾಕೋದಕ್ಕೆ ಹೋಗಬಾರ್ದು. ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕು. ಒಂದೇ ಸರಿ ನೀರನ್ನು ಜಾಸ್ತಿಯಾಗಿ ಹಾಕಿದರೆ ಉಂಡೆ ಒಂದು ರೀತಿ ಮೆದುವಾಗುತ್ತೆ, ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನೀರನ್ನು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಉಂಡೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನನಗೆ ಸ್ವಲ್ಪ ನೀರು ಕಮ್ಮಿ ಅಂತ ಅನಿಸ್ತು, ಹಾಗಾಗಿ ಮತ್ತೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ಈ ಮಿಲೆಟ್ ಲಡ್ಡು ಮಿಶ್ರಣವನ್ನು ಬಾಣಂತಿಯರು ಮತ್ತು ಗರ್ಭಿಣಿಯರು ಅಷ್ಟೇ ತಿನ್ನೋದಲ್ಲ, ಯಾರು ಕೂಡ ತಿನ್ಬೋದು. ಇದನ್ನು ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕೂಡ ಇದನ್ನು ತಿನ್ಬೋದು. ತುಂಬಾ ಚೆನ್ನಾಗಿರುವಂಥ ಒಂದು ಪೌಷ್ಟಿಕ ಆಹಾರ ಅಂತೇಳಿ ಹೇಳ್ಬೋದು. ಇವಾಗ ನಾನಿಲ್ಲಿ ಕೈಯಿಂದಲೇ ಈ ರೀತಿಯಾಗಿ ಉಂಡೆಯನ್ನು ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಕೈಗೆ ಸ್ವಲ್ಪ ತುಪ್ಪವನ್ನು ಕೂಡ ಸವರ್ಕೊಳ್ಬೋದು. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅಥವಾ ನೀವು ಇನ್ನೂ ಚೆನ್ನಾಗಿ ಲಡ್ಡು ಮಾಡಬೇಕು ಅಂದರೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕೂಡ ಹುರಿದು ಹಾಕ್ಕೊಳ್ಬೋದು. ಇದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಆ ರೀತಿ ಕೂಡ ಮಾಡಿದರೆ. ನಾನು ಇವತ್ತು ಇದನ್ನು ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ಹಾಗೆಯೇ ನೀವು ಯಾವುದೇ ಒಂದು ಮಿಲೆಟ್ ಲಡ್ಡು ಮಿಶ್ರಣವನ್ನು ಉಪಯೋಗಿಸ್ತೀರಾ ಅಂದರೆ ಪ್ಯಾಕೆಟ್ ಹಿಂದುಗಡೆ ಡೇಟ್ ಬಾರ್ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಡೇಟ್ ಬಾರ್ ಆಗಿರೋ ಒಂದು ಪ್ಯಾಕೆಟನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆಯೇ ಈ ಉಂಡೆನ ನೀವು ಇಟ್ಟು ತಿನ್ನೋದಕ್ಕೆಲ್ಲ ಹೋಗಬಾರ್ದು. 2-3 ದಿನ ಇಟ್ಟು ಅಥವಾ ಫ್ರಿಜ್ನಲ್ಲಿ ಇಟ್ಟು ತಿನ್ನೋದು, ಆ ರೀತಿಯೆಲ್ಲ ಮಾಡಲೇಬಾರ್ದು. ಈ ಲಡ್ಡು ನಿಮಗೆ ಯಾವಾಗ ತಿನ್ನಬೇಕು ಅನಿಸುತ್ತೆ ನೋಡಿ, ಆವಾಗಲೇ ಮಾಡಿಕೊಂಡು ತಿನ್ನಿ. ಇದನ್ನು ಇಟ್ಟು ತಿನ್ನೋದಕ್ಕೆಲ್ಲ ಹೋಗಬೇಡಿ. ಈ ಪ್ಯಾಕೆಟ್ ಹಿಂದುಗಡೆ ಕೂಡ ಕೊಟ್ಟಿರ್ತಾರೆ, ನೀವು ಉಳಿದುದನ್ನು ಬಳಸೋದಕ್ಕೆ ಹೋಗಬೇಡಿ ಅಂಥೇಳಿ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಖಂಡಿತವಾಗಲೂ ಈ ಒಂದು ಉಂಡೆಯನ್ನು ಮಾಡಿಕೊಡಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ, ಯಾಕೆಂದರೆ ಸಿಹಿಯಾಗಿ ಇರುತ್ತೆ ಅಲ್ವಾ. ಮತ್ತು ನೀವು ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡಿದರೆ ಮತ್ತು ತುಪ್ಪವನ್ನು ಆ್ಯಡ್ ಮಾಡಿದರೆ ಖಂಡಿತವಾಗಲೂ ತಿಂತಾರೆ. ಅಥವಾ ನೀವು ಇದೇ ರೀತಿಯಾಗಿ ಸಿಂಪಲಾಗಿ ಮಾಡಿಕೊಟ್ಟರು ಕೂಡ ಈ ಉಂಡೆಯನ್ನು ತಿಂತಾರೆ. ನಮ್ಮನೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಮನೆ ಮಕ್ಕಳಿಗೆ ಹೊರಗಡೆ ಬೇಕರಿಯಿಂದ ಲಡ್ಡು ತಂದು ಕೊಡೋದಾಗಿರ್ಬೋದು ಅಥವಾ ಪ್ಯಾಕೆಟ್ ಫುಡ್ಡನ್ನು ಕೊಡೋ ಬದಲು ಈ ರೀತಿಯಾಗಿ ಲಡ್ಡು ಮಾಡಿಕೊಡಿ. ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಇದೊಂದು ತುಂಬಾ ಚೆನ್ನಾಗಿರುವಂಥ ಒಂದು ಪೌಷ್ಟಿಕ ಆಹಾರ ಅಂತೇಳಿ ಹೇಳ್ಬೋದು. ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.